ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅಶ್ವಿನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು. ಇದನ್ನು ಸಚಿನ್ ಅವರು, ವರುಣ್ ಅವರು, ಚಂದನ ಮೇಡಮು, ದರ್ಶನ್ ಅವರು, ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದ್ದಾರೆ, ಅಂದರೆ ಓಪನ್ ಮಾಡಿದ್ದಾರೆ. 16ನೇ ಬ್ರ್ಯಾಂಚ್ ಅಂದರೆ ವಾಟ್ ಎಲ್ಸ್ ಯು ಕ್ಯಾನ್ ಟೆಲ್. ಹಿಟ್ ಆಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕಿಂತ 16ನೇ ಬ್ರಾಂಚ್ ಓಪನ್ ಇಡೀ ಆಲ್ ದ ಬೆಸ್ಟ್ ಹೇಳೋದು. ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಕನ್ನಡದವ್ರದ್ದು ಕಮ್ಮಿ, ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ ಅಂತೇಳಿ ಇವರು ಇಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಏನೇನು ಕನ್ನಡಿಗರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ವೈಟ್ ಫೀಲ್ಡ್ ಕಡೆ ಎಲ್ಲ ಕಮ್ಮಿ ಅಂತದ್ರಲ್ಲಿ ಏನಿಲ್ಲ, ಇಲ್ಲೆಲ್ಲ ಕನ್ನಡಿಗರೇ ಇರೋದು. ಹೋಟೆಲ್ಸ್ ಕಮ್ಮಿ ಅಂತದ್ರಲ್ಲಿ ಕನ್ನಡಿಗರು ಎಲ್ಲ ಕಡೆ ಓಪನ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡಿಗರು ಇದ್ದಾರೆ, ಎಲ್ಲ ಕಡೆನೂ ಅಂಗಡಿಗಳಿದೆ. ಸರ್, ಯೂಶಲಿ ಧ್ರುವ ಸರ್ಜಾ ಅವರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ಒಂದೊಳ್ಳೆ ಹೆಜ್ಜೆ ಇಡ್ತಾರೆ ಅಲ್ಲಿ ಧ್ರುವ ಸರ್ಜಾ ಅವರು ಇದ್ದೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ. ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂಥದ್ದು ಕೂಡ ಎಲ್ಲ ಯುವಕರು. ಸೊ ಅಂತ ಯುವಕರು ಈ ಥರ ಸಿಗುತ್ತಿರುವಂಥ ಯುವಕರು ಧ್ರುವ ಸರ್ಜಾ ಆ್ಯಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ. ಅದು ಯಂಗ್ಸ್ಟರ್ಸಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಇದೆ. ಇವ್ರೇನು ಕ್ಲಬ್ ರೂಮ್ಗೆ ಹೋಗ್ತಾ ಇಲ್ಲ, ಎಣ್ಣೆ ಸಿಗರೇಟ್ ಏನು ಹೊಡಿತಾ ಇಲ್ಲ, ಏನೋ ಒಂದು ಪ್ಯಾಷನಾಗಿ ಏನೋ ಒಂದು ಮಾಡಬೇಕು. ಎಸ್ ವಿ ಹ್ಯಾವ್ ಟು ಅಚೀವ್ ಅನ್ನೋದೊಂದು ಇದೆಯಲ್ಲ. ಸೊ ಆ ಡ್ರೈವೇ ನಮಗೆ ಬರೋಂಗೆ ಮಾಡುತ್ತೆ. ಸೊ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ. ಸುಮ್ಮನೆ ಬೇರೆ ವೇಲ್ ಹೋಗ್ತಾ ಇಲ್ಲ, ಕೆಟ್ಟ ದಾರಿ ಹಿಡಿತಾ ಇಲ್ಲ, ತಂದೆ ತಾಯಿಗೆ ಪ್ರೌಡ್ ಆಗ್ತಾರೆ. ಇಟ್ ಇಸ್ ಅ ಗುಡ್ ಥಿಂಗ್. ಓಕೆ, ಇದೆಲ್ಲದ್ರ ಜೊತೆ ಧ್ರುವ ಸರ್ಜಾ ತುಂಬ ದಿನ ಆದಮೇಲೆ ನಮಗೆ ಸಿಕ್ಕಿರೋಂಥದ್ದು. ನಮಗೆ ಬಂದಿರೋದು ಮಾಹಿತಿ ಪ್ರಕಾರ ಧ್ರುವ ಸರ್ಜಾ ಅವರು ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್ಗೆ ಸೈನ್ ಮಾಡಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟಿದ್ದೀವಿ. ಏನಿಲ್ಲ ಇಲ್ಲ ತಿಳಿಸ್ತೀರಿ, ಇವಾಗ ಊಟ ಮಾಡ್ಬಿಡ್ತೀನಿ. ಯಾವ ಗ್ಯಾಪಲ್ಲಿ ಮೈಕ್ರೋ